ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇಯ 34ನೇಯ ವಾಕ್ಯ. ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 33 ಆ್ಯಂಡ್ 34. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನವನ್ನು ಪಡಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. ಹಲ್ಲೆಲೂಯಾ. ದೇವರು ಸತ್ಯವೇದದಲ್ಲಿ ದೇವರು ತನ್ನ ಭಕ್ತರ ಜೀವನ, ತಾನು ಆರಿಸಿಕೊಂಡ ತನ್ನ ಮಕ್ಕಳ ಜೀವನದಲ್ಲಿ ದೇವರು ಮಾಡಿದ ಕಾರ್ಯ, ಅದ್ಭುತ ಕಾರ್ಯ, ಮಹತ್ ಕಾರ್ಯವನ್ನು ಇಲ್ಲಿ ಒಂದು ಪಟ್ಟಿಯಾಗಿ ಈ ಒಂದು ಅಧ್ಯಾಯದಲ್ಲಿ ಬರೆದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಂಬಿಕೆಯಿಂದ, ಆಯುಧದಿಂದ ಅಲ್ಲ, ಭುಜಬಲದಿಂದ ಅಲ್ಲ, ದೇವರು ಕೊಟ್ಟ ಜ್ಞಾನ, ದೇವರು ಕೊಟ್ಟ ಆಲೋಚನೆಯನ್ನು ಪಾಲಿಸುವಾಗ ಅದನ್ನು ಆ ಆಲೋಚನೆ ಕೊಟ್ಟ ದೇವರ ಮೇಲೆ ನಂಬಿಕೆ ಇಟ್ಟಾಗ, ಗಮನಿಸಿರಿ, ನಮಗೆ ದೇವರು ಆಲೋಚನೆ ಕೊಡುತ್ತಾರೆ. ಆ ಆಲೋಚನೆ ಕೊಡುವ ದೇವರ ಮೇಲೆ, ದೇವರ ಮಾತುಗಳ ಮೇಲೆ ಭರವಸೆ ಇಟ್ಟು, ನಂಬಿಕೆ ಇಟ್ಟು ನಾವು ಅದನ್ನು ಮಾಡುವಾಗ ಖಂಡಿತ ಎಂಥ ದೊಡ್ಡ ಬೆಂಕಿ ಕೆರೆ, ಎಂಥ ದೊಡ್ಡ ವೈರಿಯ ಶತ್ರುವಿನ ಪಡೆ, ಎಂಥ ದೊಡ್ಡ ಹಲ್ಲೆಲೂಯಾ ದಂಡುಗಳ ಮುಂದೆ ಕೂಡ ನಾವು ಜಯಿಸಬಹುದೆಂಬುದಾಗಿ ನೋಡುತ್ತಾ ಇದ್ದೇವೆ. ನಂಬಿಕೆಯಿಂದ, ನಂಬಿಕೆಯ ಮೂಲಕ ಇವರು ಏನು ಮಾಡಿದರು? ದೇವರ ಜನರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರಂತೆ, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು. ಹಲ್ಲೆಲೂಯಾ. ವಾಗ್ದಾನವನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿಯನ್ನು ಕಟ್ಟಿದರು, ನಂಬಿದರು. ನಮ್ಮನ್ನು ಕರೆದ ದೇವರು ನಂಬಿಗಸ್ತನು, ನಮಗೆ ವಾಗ್ದಾನ ಕೊಟ್ಟ ದೇವರು, ನಾವು ಆರಾಧಿಸುವ ದೇವರು, ನಾವು ಪ್ರಾರ್ಥಿಸುವ ದೇವರು ಎಂಥವನು ಎಂಬುದಾಗಿ ಅವರು ನಂಬಿದರು. ಆದ ಕಾರಣ ಅವರು ಸಿಂಹಗಳ ಬಾಯಿಯನ್ನು ಕಟ್ಟಿದರು, ಬೆಂಕಿಯನ್ನು ನಂದಿಸಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು. ಯೋಚನೆ ಮಾಡಿ ನೋಡ್ರಿ, ಹಲ್ಲೆಲೂಯಾ. ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು. ದ ಎಡ್ಜ್ ಆಫ್ ದ ಸ್ವೋರ್ಡ್ ಅಂದರೆ ಅವರಿಗೆ ವಿರೋಧವಾಗಿ ಕತ್ತಿಯು ಚಾಚಲ್ಪಟ್ಟಿತ್ತು, ಕತ್ತಿಯು ಬೀಸಲ್ಪಟ್ಟಿತ್ತು, ಕತ್ತಿಯು ಉಪಯೋಗಿಸಲ್ಪಟ್ಟಿತ್ತು. ಆದರೆ ದ ಸ್ವೋರ್ಡ್ ವಾಸ್ ಸ್ಟ್ರೆಚ್ಡ್ ಟುವರ್ಡ್ಸ್ ದೆಮ್, ಬಟ್ ದೇ ಹಲ್ಲೆಲೂಯಾ ಎಸ್ಕೇಪ್ಡ್ ದ ಎಡ್ಜ್ ಆಫ್ ದ ವೆಪನ್, ದ ಎಡ್ಜ್ ಆಫ್ ದ ಸ್ವೋರ್ಡ್ ಎಂಬುದಾಗಿ ನೋಡುತ್ತಾ ಇದ್ದೇವೆ. ನೋಡಿ, ಆ ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು. ಹಲ್ಲೆಲೂಯಾ. ಅಂದರೆ ಎಷ್ಟರ ಮಟ್ಟಿಗೆ ದೇವರು ತನ್ನ ಮಕ್ಕಳನ್ನು ಸಂರಕ್ಷಿಸುವ ಅಥವಾ ಬಿಡಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ಕತ್ತಿಗೆ ನಮ್ಮನ್ನು ತಪ್ಪಿಸುತ್ತಾರೆ, ಅಥವಾ ಕತ್ತಿಯನ್ನು ಅವರು he can even dull the edge of the sword. ಹಲ್ಲೆಲೂಯಾ. ಆ ಆಯುಧದ ಆ ಮೊನೆ ಅಥವಾ ಆ ಒಂದು ಎಡ್ಜನ್ನು ದೇವರು ಬೇಕಾದರೆ ಡಲ್ ಮಾಡುವ ಹಲ್ಲೆಲೂಯಾ ದೇವರಾಗಿದ್ದಾರೆ. ಆಮೇನ್. ನಾವು ಆರಾಧಿಸುವ ದೇವರು, ವಾಟ್ ಅ ಮೈಟಿ ಗಾಡ್ ವಿ ಸರ್ವ್. ಹಲ್ಲೆಲೂಯಾ. ಕತ್ತಿಯ ಬಾಯಿಗೆ ತಪ್ಪಿಸಿದರು. ಮಾತ್ರವಲ್ಲದೆ ನೋಡಿರಿ, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರೂ, ಪರರ ದಂಡನ್ನು ಓಡಿಸಿಬಿಟ್ಟರು. ಹಲ್ಲೆಲೂಯಾ. ಎಂತಹ ರೀತಿಯಲ್ಲಿ, ಎಂತಹ ಕಷ್ಟದಲ್ಲಿ ಇದ್ದರೂ ಕೂಡ ದೇವರು whatever kind of problem, all kinds of situations, ದೇವರು ಅವರನ್ನು ಬಿಡಿಸಿದನ್ನು ಇಲ್ಲಿ ಹಲ್ಲೆಲೂಯಾ ಜ್ಞಾಪಕವಾಗಿ ಬರೆಯಲ್ಪಟ್ಟಿದ್ದನ್ನು ದೇವರು ಇವತ್ತು ನಿಮಗೆ ತೋರಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ನೀವು ಯಾವ ವಿಷಯವನ್ನು ಕುರಿತು ಭಯಪಡುತ್ತಾ ಇದ್ದೀರಿ. ದೇವರು ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಅವರಿಗೆ ಮಾಡಿದ ದೇವರು, ಈವನ್ ಫ್ರಮ್ ದಿ ಎಡ್ಜ್ ಆಫ್ ದ ಸ್ವೋರ್ಡ್. ಹಲ್ಲೆಲೂಯಾ. ಇವತ್ತು ಪ್ರತ್ಯೇಕವಾಗಿ ನಾನು ಹೇಳಲು ಇಷ್ಟಪಡುವ ಕಾರ್ಯ ಏನು ಗೊತ್ತಾ? ಈವನ್ ಫ್ರಮ್ ದಿ ಎಡ್ಜ್ ಆಫ್ ದ ಸ್ವೋರ್ಡ್. ಹಲ್ಲೆಲೂಯಾ. ನಿನಗೆ ವಿರೋಧವಾಗಿ ಕಲ್ಪಿಸಲ್ಪಡುವ ಆಯುಧ ನಿನ್ನನ್ನು ಜಯಿಸುವುದಿಲ್ಲ.
ಹಾಲೆಲೂಯ. ಎಷ್ಟೋ ಆಯುಧಗಳು ಬರುತ್ತಾ ಇದೆ ಎಂಬುದಾಗಿ ಚಿಂತೆ ಮಾಡಿ ಭಯಪಡುತ್ತಾ ಇದ್ದೀರಾ? ಹಾಲೆಲೂಯ, ಭಯಪಡಬೇಡ್ರಿ. ಆ ಕತ್ತಿಯ ಹಾಲೆಲೂಯ ಬಾಯಿಗೆ ನಿಮ್ಮನ್ನು ತಪ್ಪಿಸುವ ದೇವರಾಗಿದ್ದಾರೆ. ಸಿಂಹಗಳ ಬಾಯನ್ನು ಕಟ್ಟಿದ ದೇವರು, ಹಾಲೆಲೂಯ, ಬೆಂಕಿಯನ್ನು ಆರಿಸಿದ ದೇವರು ನಿಮ್ಮನ್ನು ಕಾಪಾಡಲಿಕ್ಕೆ ಎಷ್ಟು ಮಾತ್ರದವರು ಎಂಬುದಾಗಿ ನಂಬ್ರಿ. ನಂಬಿಕೆಯಿಂದ ನಾನು ಆರಾಧಿಸುವ ದೇವರು ನಂಬಿಗಸ್ತರು, ನಾನು ವಾಕ್ಯ ಕೇಳುವ ದೇವರು ನಂಬಿಗಸ್ತರು, ಈ ವಾಕ್ಯ ನನ್ನ ಕಿವಿಯಲ್ಲಿ ಕೊಟ್ಟ ದೇವರು ನಂಬಿಗಸ್ತರು ಎಂಬುದಾಗಿ ನೀವು ನಂಬಿದರೆ ಸಾಕು. ದೇವರು ನಿಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡುತ್ತಾರೆ. ದೇವರೇ, ಕೋಟಿ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಜನರಿಗೆ ಏನು ಬೇಕಾದರೂ, ಯಾವ ರೀತಿಯಲ್ಲಿ ಬೇಕಾದರೂ, ಯಾವ ಮಟ್ಟದಲ್ಲಿ ಬೇಕಾದರೂ ಬಿಡಿಸುವುದಕ್ಕೆ ಶಕ್ತರಾಗಿದ್ದಾರೆ. ಆ ಆಯುಧವು ಎಸೆಯಲ್ಪಟ್ಟರೂ ಆ ಅದನ್ನು ತಪ್ಪಿಸಿ ನಿಮ್ಮನ್ನು ಕಾಪಾಡಿ, ಹಾಲೆಲೂಯ, ಆಯುಧದ ಬಾಯಿಂದ ನಿಮ್ಮನ್ನು ತಪ್ಪಿಸಿ ಕಾಪಾಡುವ ದೇವರಾಗಿದ್ದಾರೆ. ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ. ಹಾಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ